ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ನಾನು ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಕಲಿಯೋಕ್ಕೆ ಫೋಕಸ್ ಮಾಡಿ. ಟೈಮ್ ತೊಗೊಳ್ಳೋತಷ್ಟೇ ಮಾರ್ಕೆಟಲ್ಲಿ. ಸ್ವಲ್ಪ ಟೈಮ್ ತಿಂದ್ರೂ ಡೆಫಿನೆಟಾಗಿ ನೀವು ಒಂದು ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ತೀರಾ. ಆ್ಯಂಡ್ ಮೋರ್ ಎವರ್ ನಿಮಗೆ ಯಾರು ನಿಮಗೆ ಕಾಲ್ ಟಿಪ್ಸು ಅದು ಇದು ಕೊಡ್ತಿರ್ತಾರಲ್ಲ ಅವ್ರನ್ನ ನೋಡಿದ್ರೆ ನಿಮಗೆ ಅನಿಸುತ್ತೆ ಕಲ್ತ್ಮೇಲೆ ಇವ್ರಿಗೆ ಲೆವೆಲ್ಸ್ಗಳೇ ಗೊತ್ತಿಲ್ಲ, ಸುಮ್ಮನೆ ಏನೋ ಕೊಡ್ತಿದ್ದಾರೆ ಅನ್ನೋ ಥರ. ಸೊ ದಟ್ ನಿಮಗೆ ಆ ಸೆನ್ಸಿಬಲ್ ಥಿಂಗ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿನೇ ನೀವು ಕಲಿಯೋ ಕಡೆ ಫೋಕಸ್ ಮಾಡಿದಷ್ಟು ಮಾರ್ಕೆಟು ಈಸಿ ಆಗುತ್ತೆ. ಮಾರ್ಕೆಟಲ್ಲಿ ದುಡ್ಡು ಕೂಡ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೇಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಟ್ರಿಕ್ಕಿ ಮಾರ್ಕೆಟ್ ಕೂಡ ಅನ್ನೋದು ಕೂಡ ಗೊತ್ತಿತ್ತು. ಸೊ ಹಾಗಾಗಿನೇ ಕಂಪ್ಲೀಟ್ಲಿ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದರೆ ಇವತ್ತು ಮಾರ್ಕೆಟಲ್ಲಿ ನಿಮಗೆ ಸೈಡ್ ವೇಸ್ ಮಧ್ಯಾಹ್ನ ಲೈಕ್ ಎಕ್ಸ್ಪೈರ್ ಇರೋದ್ರಿಂದ ಸೈಡ್ ವೇಸ್ ಜಾಸ್ತಿ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗೇ ಸ್ವಲ್ಪ ಟ್ರೇಡ್ಸ್ಗಳನ್ನ ಮಾಡಬೇಕಾಗಿ ಬರುತ್ತೆ ಅನ್ನೋದು ಗೊತ್ತಿತ್ತು ನನಗೆ. ಸೊ ಹಾಗಾಗಿನೇ ಇವತ್ತು ಲೈಕ್ ನಾರ್ಮಲ್ ಈ ಕ್ವಾಂಟಿಟಿನೇ ಇಟ್ಕೊಂಡು ಬೇಗ ಎಂಟ್ರಿ ಬೇಗ ಎಕ್ಸಿಟ್ಗಳನ್ನ ಮುಗಿಸಿದ್ದೀನಿ. ಏನಕ್ಕೆ ಅಂದರೆ ಬಿಕಾಸ್ ಮಾರ್ಕೆಟ್ ಸೈಡ್ ವೇಸ್ ಆದರೆ ಪ್ರೀಮಿಯಮ್ ಮೂವ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಮಾರ್ಕೆಟು 23,000 ಮೇಲ್ಗಡೆ ಓಪನ್ ಆಗಿದೆ. ದೇರ್ ವಿಲ್ ಬಿ ಸೋ ಮೆನಿ ಕನ್ಫ್ಯೂಷನ್ಸ್ ಅಂತ. ಓಕೆನಾ? ಸೊ ಲೈಕ್ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ನಿಮಗೆ ಆಲ್ಮೋಸ್ಟ್ 12,000 ಮಾಡಿದ್ದೀನಿ. ಹ್ಯಾಪಿ. ನೋ ಎಕ್ಸ್ಪೆಕ್ಟೇಷನ್ಸ್ ಮಚ್ ಇಲ್ಲ ನನಗೆ. ಒಂದು ಕಾಲ್ ಸೈಡ್ ಟ್ರೇಡು, ಒಂದು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ. ಸೊ ಕಾಲಲ್ಲಿ ಒಂದು 3,000 ಮಾಡಿದ್ದೀನಿ. ಪುಟ್ ಸೈಡಲ್ಲೂ ಒಂದು 9,000 ಮಾಡಿದ್ದೀನಿ. ಟೋಟಲ್ 12,000 ಎಲ್ಲ ಹೋಗಿ ನನಗೆ ಅಕೌಂಟಿಗೆ ಹೆಂಗೆ ಬಂದ್ರೂ ಒಂದು 11,500 12 ಹತ್ರನೇ ಬರುತ್ತೆ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಓಕೆನಾ? ಯಾರು ಕೊಡೋದಿಲ್ಲ ಈ ಅಮೌಂಟು. ದಟ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಮಿ. ಸೊ ಇಲ್ಲಿ ಆ್ಯಕ್ಚುಲಾಗಿ ನಾನು ನಿಮಗೆ ಗೈಡ್ ಮಾಡ್ತಿರೋ ಟ್ರಿಕ್ಕಿ ಥಿಂಗ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ನಮಗೆ ಇವತ್ತು ಏನು ಟ್ರಿಕ್ಕಿ ಇತ್ತು, ಏನು ಮಾರ್ಕೆಟು ನಮಗೆ ಮೇಜರಾಗಿ ಇಂಪ್ಯಾಕ್ಟ್ ಮಾಡಿತ್ತು ಅನ್ನೋದನ್ನು. ಸೊ ನಾನು ನಿನ್ನೆ ಸ್ಟೂಡೆಂಟ್ಸ್ಗಳಿಗೆ ಕ್ಲಿಯರಾಗಿ ವಿಡಿಯೋ ಮೂಲಕ ಗೈಡ್ ಮಾಡಿದ್ದೆ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್. ಓಕೆನಾ? ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಒಂದು ರಿಟ್ರೇಸ್ಮೆಂಟ್ ಲೆವೆಲ್ಸ್ಗೆ ವೆಯ್ಟ್ ಮಾಡಿ. ಡೆಫಿನೆಟಾಗಿ ಆ ಎರಡು ರಿಟ್ರೇಸ್ಮೆಂಟ್ ಲೆವೆಲಿಂದ ನಮಗೆ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂನ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅನ್ನೋದನ್ನು ಕ್ಲಿಯರಾಗಿ ಗೈಡ್ ಮಾಡಿದೆ. ಫ್ಲಾಟಿಶ್ ಓಪನ್ ಆದರೆ ನೋ ಟ್ರೇಡ್ ಅಟ್ ಆಲ್ ಅಂಟಿಲ್ ಅನ್ಲೆಸ್ ಡೇ ಹೈನ ತೆಗಿಯೋವರೆಗೂ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿಬಿಡಿ. ಆ ಗ್ಯಾಪ್ ಡೌನ್ ಓಪನ್ ಆದರೆ ಗ್ಯಾಪ್ ಡೌನಲ್ಲಿ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ವೆಯ್ಟ್ ಮಾಡಿ. ಈ ಲೆವೆಲಿಂದ ಕೆಳಗಡೆಗೆ ಏನಾದ್ರು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಲುಕ್ ಮಾಡೋಣ, ಇಲ್ಲದವ್ರು ಬೇಡ ಅಂತ. ದಿಸ್ ಈಸ್ ದ 3 ಕಾನ್ಸೆಪ್ಟಲ್ಲಿ ನಾನು ಆ್ಯಕ್ಚುಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಗ್ಲಿಮ್ಸ್ ಥರನೇ ಹೇಳ್ತಾ ಇದ್ದೀನಿ ಇಲ್ಲಿ. ಓಕೆನಾ? ಸೊ ಇವತ್ತು ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ದಟ್ ಈಸ್ ಮೀನ್ಸ್ ಅನದರ್ 2 ಮೈಂಡ್ ಸೆಟ್ ಈಸ್ ನಮಗೆ ಟೋಟಲಿ ಇನ್ವ್ಯಾಲಿಡ್ ಇಲ್ಲಿ. ಓಕೆನಾ? 2 ಮೈಂಡ್ ಸೆಟ್ ನಾನು ಏನು ಹೇಳ್ತೀನಿ ದಟ್ ಈಸ್ ಟೋಟಲಿ ಇನ್ವ್ಯಾಲಿಡ್. ಓನ್ಲಿ ವ್ಯಾಲಿಡ್ ಮೈಂಡ್ ಸೆಟ್ಗಳನ್ನ ತೊಗೊಳ್ಳೋದಾದರೆ ಮಾರ್ಕೆಟ್ ಇವತ್ತು ಏನು ಮಾಡ್ತು, ಎಕ್ಸಾಕ್ಟಾಗಿ ಗ್ಯಾಪ್ ಅಪ್ ಆಯಿತು. ಸೊ ಗ್ಯಾಪ್ ಅಪ್ ಆಗಿ ಫಸ್ಟ್ ಕ್ಯಾಂಡಲು 23,000 ಮೇಲೇ ಕ್ಲೋಸ್ ಆಯಿತು. ಸೊ ಫಸ್ಟ್ ಕ್ಯಾಂಡಲ್ಲೇ ಆ್ಯಕ್ಚುಲಿ ಈ ಲೆವೆಲ್ ಏನಿದೆಯಲ್ಲ ಅದು ಇಲ್ಲಿತ್ತು. ಓಕೆನಾ? ಸೊ ಆಲ್ಮೋಸ್ಟ್ ಅಲ್ಲಿ ನಿಯರ್ಗೆ ಬಂದು ಹೋಗ್ತಿದ್ರಿಂದ ನಾವು ಫಸ್ಟು 5 ಮಿನಿಟ್ಸಲ್ಲಿ ಟ್ರೇಡ್ ತೊಗೊಳ್ಳೋದು ನಾಟ್ ಎ ಗುಡ್ ಸೈನ್ ಅನ್ನಿಸ್ತು ನನಗೆ. ಅದಕ್ಕೇ ವೆಯ್ಟ್ ಮಾಡ್ತಿದ್ದೆ. ವೆಯ್ಟ್ ಫಾರ್ ಇಟ್. ಮಾರ್ಕೆಟ್ ಗಿವ್ ಸಮ್ ಆರ್ ಆಪರ್ಚುನಿಟೀಸ್ ಕೊಡುತ್ತೆ. ಆಪರ್ಚುನಿಟೀಸ್ ಕೊಟ್ಟ ಮೇಲೆ ಟ್ರೇಡ್ ಮಾಡೋಣ ಅಂತ. ಓಕೆನಾ? ಸೊ ಅದಾದಮೇಲೆ ಲೈಕ್ ಮಾರ್ಕೆಟು ಯಾವಾಗ 15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ರಿಟ್ರೇಸ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಇಲ್ಲೇ ಆ್ಯಕ್ಚುಲಿ ಒಂದು ಕಾಲ್ ಸೈಡ್ ಟ್ರೇಡ್ನ ಎತ್ಕೊಂಡಿದ್ದೆ. ಬಿಕಾಸ್ ಕ್ಲಿಯರ್ ಕಟ್ ಪ್ರೈಸ್ ಆಕ್ಷನು ಹೈಯರ್ ಲೆವೆಲ್ಸಲ್ಲೇ ಇದೆ. ಮಾರ್ಕೆಟ್ ಹೋಲ್ಡ್ ಮಾಡ್ತಿದೆ. ಬ್ರೇಕ್ಔಟ್ ಆಗ್ಬೋದು ಅಂತ ಫಸ್ಟ್ ಕಾಲ್ ತೊಗೊಂಡಿನಲ್ಲ ಅದು. ಆಲ್ಮೋಸ್ಟ್ ನನಗೊಂದು 6-7 ಪಾಯಿಂಟ್ಸ್ಗಿಂತ ಜಾಸ್ತಿನೇ ತೋರಿಸ್ತಿತ್ತು ಮಾರ್ಕೆಟಲ್ಲಿ. ವೆಯ್ಟ್ ಮಾಡ್ತಿದ್ದೆ ಈ ಡೇ ಹೈ ಬ್ರೇಕ್ಔಟ್ ಲೆವೆಲಿಗೆ ಬಂದರೆ ನೋಡೋಣ ಬ್ರೇಕ್ಔಟ್ ಆಗುತ್ತೆ ಇಲ್ವ ಅಂತ. ಬಟ್ ಸಡನ್ನಾಗಿ ರಿವರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ನಾನು 2-3 ಪಾಯಿಂಟಲ್ಲಿ ಎಕ್ಸಿಟ್ ಕೂಡ ಆದೆ. ಬೇಡ, ಮಾರ್ಕೆಟಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ, ಡೋಂಟ್ ಟೇಕ್ ಮಚ್ ಮೋರ್ ಟ್ರೇಡ್, ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ. ದೆನ್ ವೆಯ್ಟ್ ಮಾಡ್ತಿದ್ದೆ. ಅಗೇನ್ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ತೆಗೆದ್ರೆ ವಿಲ್ ಗೋ ಫಾರ್ 1 ಮೋರ್ ಕಾಲ್ ಸೈಡ್ ಟ್ರೇಡ್ ಅಂತ. ಬಟ್ ಸಡನ್ನಾಗಿ ಏನು ಮಾಡ್ತು, ದಿಸ್ ಕ್ಯಾಂಡಲ್ ಕಮ್ಸ್ ವಿತ್ ಶಾರ್ಪ್ ಫಾಲಿಂಗ್. ಶಾರ್ಪ್ ಫಾಲಿಂಗ್ ಎಲ್ಲಿಗೆ ಬಂದಿದೆ? ಇಟ್ ಬ್ರೋಕನ್ 23,000 ಆಲ್ಸೋ. ಓಕೆನಾ? ಬ್ರೋಕನ್ 23,000 ಆಲ್ಸೋ. ನನಗೆ ಆ್ಯಕ್ಚುಲಾಗಿ ಕಾನ್ಫಿಡೆನ್ಸ್ ಇಲ್ಲದೇ ಇರೋ ಟ್ರೇಡ್ ಇದು. ಪುಟ್ ಸೈಡು ಇಷ್ಟು ಇನ್ನೂ ಕೆಳಗಡೆ ಹೋಗುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ಅಂಥ ಟ್ರೇಡ್ ಇದು. ಸೊ ಹಾಗಾಗಿನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಯಾವಾಗ ಮಾರ್ಕೆಟು ಇಲ್ಲಿಂದ 23,000 ಕೆಳಗಡೆಗೆ ಬಂದು ಒಂದು ಮತ್ತೆ ರಿಟರ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಐ ಟುಕ್ ಇಟ್ ಕ್ವಿಕ್ ಸ್ಕ್ಯಾಲ್ಪಿಂಗ್ ತೊಗೊಂಡಿನಿ. ಇಂದ ಮನಿ ತೊಗೊಂಡಿರೋದು ನಾನು. ಕ್ವಿಕ್ ಸ್ಕ್ಯಾಲ್ಪಿಂಗ್ ತೊಗೊಂಡಿನಿ. ನನಗೊಂದು 8-10 ಪಾಯಿಂಟ್ ಸಿಕ್ಕಿದ್ರೆ ಸಾಕು. ಬಿಕಾಸ್ ಮಾರ್ಕೆಟಲ್ಲಿ ಪುಟ್ ಸೈಡ್ ಅಂತೂ ಹೋಗೋದಿಲ್ಲ. ಮಾರ್ಕೆಟು ಸೈಡ್ ವೇಸಲ್ಲೇ ನಿಲ್ಲುತ್ತೆ ಇವತ್ತು. ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಲೆಟ್ಸ್ ವೆಯ್ಟ್ ಅಂತ. ಸೊ ಅದೇ ರೀಸನ್ಗೆ ಏನು ಮಾಡಿದೆ, ನಾನು ಇಲ್ಲೇ ಸಡನ್ನಾಗಿ ಕ್ವಿಕ್ ಎಂಟ್ರಿ ಮಾಡಿ ಕ್ವಿಕ್ ಎಕ್ಸಿಟ್ ಮಾಡಿದ್ದೀನಿ. ಬಿಕಾಸ್ ನೋ ಕಾನ್ಫಿಡೆನ್ಸ್ ಇನ್ ದಿಸ್ ಟ್ರೇಡ್. ನೋ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಆ ಲೆವೆಲಿಂದ ಟ್ರೇಡ್ ಮಾಡೋದೇ ತುಂಬ ದೊಡ್ಡ ತಪ್ಪು. ಸೊ ಅದೇ ರೀಸನ್ಗೆ ಬೇಡಪ್ಪ, ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಅಂತ ಅಲ್ಲಿಗೆ ಕ್ಲೋಸ್ ಮಾಡಿ ಐ ಜಸ್ಟ್ ಫಿನಿಶ್ ಮಾಡಿದೆ. ಓಕೆನಾ? ಇದಕ್ಕಿಂತ ಎಕ್ಸ್ಟ್ರಾ ಇದಿಲ್ಲ. ಸೊ ಇವಾಗ ಮಾರ್ಕೆಟ್ ಏನಾದರೂ ಅಗೇನ್ ಈ ಲೆವೆಲ್ ತೆಗೆದ್ರೆ ಮೇಲೆ ಹೋಗುತ್ತಾ? ಎಸ್, ಹೋದರೆ ಹೋಗ್ಬೋದು.
ಡೆಫಿನೆಟಾಗಿ. ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ಕಾಲ್ ರೈಟರ್ಸ್ಗಳು ಪುಟ್ ರೈಟರ್ಸ್ಗಳು ಇಬ್ಬರೂ ಕಾನ್ಸ್ಟೆಂಟಾಗಿ ಕೂತಿದ್ದಾರೆ. ನೋ ಐಡಿಯಾ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು, ಅದನ್ನು ನಾವು ಥಿಂಕ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಲೆಟ್ ಸಿ ಮಾರ್ಕೆಟ್ ಏನಾದರೂ ಮೇಲೆ ಹೋದರೆ ಹೋಗಲಿ, ಹೋಗ್ದಲ್ಲೇ ಇದ್ದರೂ ನಮಗೆ ಪರವಾಗಿಲ್ಲ. ನಮಗೇನು ಇವತ್ತಿಂದು ಮಾರ್ಕೆಟಲ್ಲಿ ಪ್ರಾಫಿಟ್ ಆಯಿತಾ, ಮತ್ತೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಇಲ್ಲಿಂದ 1000 ಪಾಯಿಂಟ್ ಮೇಲೆ ಹೋದರೂ ನನಗೆ ಬೇಕಿಲ್ಲ, ಅದು ಇಲ್ಲಿಂದ 10,000 ಪಾಯಿಂಟ್ ಮೇಲೆ ಹೋದರೂ ನನಗೆ ಬೇಕಿಲ್ಲ. ಜಸ್ಟ್ ಮೈ ಡೇ ಇಸ್ ಫಿನಿಶ್ಡ್ ಆ್ಯಂಡ್ ನೋ ಮೋರ್ ಎಕ್ಸ್ಟ್ರಾ ಟ್ರೇಡ್ಸ್. ಓಕೆನಾ? ಸೊ ನೀವು ಕೂಡ ಅಷ್ಟೇ ಅದೇ ಮೈಂಡ್ಸೆಟ್ಟಲ್ಲಿ ಬೆಳೆಸ್ಕೊಳ್ಳಿ. ನೋಡಿ ಆಲ್ರೆಡಿ ಮಾರ್ಕೆಟ್ ಈಸ್ ಜಂಪಿಂಗ್ ಯಾರ್ ಹೇಗನ್ಸುತ್ತೆ? ಮಾರ್ಕೆಟ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್ ಅಪ್ ಸೈಡ್, ಲೆಟ್ಸ್ ಟ್ರೇಡ್ ಇಟ್ ಅಂತ. ನೋ, ಅದನ್ನೇ ಹೇಳೋದು. ಆ ಮೈಂಡ್ಸೆಟ್ ಬಿಡಿ. ಯಾಕೆಂದರೆ ಒಂದು ಸಲ ಬಂದಮೇಲೆ ಲಕ್ಷ್ಮಿ ಮತ್ತೆ ನೀವು ಆ ಕಡೆ ತಿರುಗಿ ನೋಡೋದು ತುಂಬಾ ದೊಡ್ಡ ತಪ್ಪು. ಹಾಗಾಗಿನೇ ಓಕೆನಾ? ಓಕೆ, ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಇದಕ್ಕಿಂತ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಐ ಗೆಸ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡಂತ ಹೇಳ್ರಿ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಏನು ನೋಡಿಕೊಂಡೆ ನಾನು ಟ್ರೇಡ್ ಮಾಡೋದಿಲ್ಲ. ಬ್ಯಾಂಕ್ ನಿಫ್ಟಿ ಟೋಟಲಿ ಮಲ್ಕೊಂಡ್ಬಿಟ್ಟಿದೆ, ಟೋಟಲಿ ಸೈಡ್ ವೈಸಲ್ಲಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಗ್ಗೆನೇ 50,000 ಲೆವೆಲಿಗೆ ಬಂತು. 50,000ಇಂದ ರೆಸಿಸ್ಟೆನ್ಸ್ ತೊಗೊಂಡು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಮಾರ್ಕೆಟಲ್ಲಿ. ಸೊ ಶಾರ್ಪ್ ಸೆಲ್ಲಿಂಗ್ ಬಂದಮೇಲೆ ಆಗೇನು ಮಾರ್ಕೆಟು ಬೌನ್ಸ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದೆ. ಇಲ್ಲಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಬಿಕಾಸ್ ಮಾರ್ಕೆಟು ಕಂಟಿನ್ಯೂಸ್ 2 ಡೇಸಿಂದ ಬೈಯಿಂಗ್ ಬಂದಿದೆ. ಸ್ವಲ್ಪ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ದೆನ್ ಇಟ್ ವಿಲ್ ಡಿಸೈಡ್ ಐದರ್ ಇಟ್ ವಿಲ್ ಬ್ರೋಕ್ ಇಟ್ ಡೌನ್ ಆರ್ ಇಟ್ ವಿಲ್ ಬ್ರೋಕ್ ಇಟ್ ಅಪ್ ಸೈಡ್. ಬೋತ್ ಎರಡರಲ್ಲಿ ಏನು ಮಾಡುತ್ತೆ ಅನ್ನೋದನ್ನು. ಸೊ ಹಾಗಾಗಿನೇ ಸೊ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ನಿಫ್ಟಿ ವಿಲ್ ಗೋ ವೆರಿ ಫಾಸ್ಟ್ ಅಪ್ ಸೈಡ್ ಹಾಗೆ ಹೀಗೆ ಅಂತ. ಸೊ ವೆರಿ ಫಾಸ್ಟ್ ಅಪ್ ಸೈಡ್ ಹೋಗೋದಾದರೆ ಲೆಟ್ ಇಟ್ ಗೋ, ಹೋಗಲಿ ಅಲ್ವಾ. ಸೊ ಅದು ನೀವು ಹೋಗ್ದಲೇ ತೊಗೊಳೋದು ಮಾಡದೇ ಇರೋದು ತುಂಬ ದೊಡ್ಡ ತಪ್ಪು. ಆ್ಯಂಡ್ ನಿಮ್ಗಳೀಗ ಮಿಸ್ಟೇಕ್ಸ್ ಮಾಡೋದೇನು ಗೊತ್ತಾ? 2 ಥಿಂಗ್ಸು. ಇಲ್ಲಿ ಬಂದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗ ಏನು ಮಾಡ್ತೀರಾ? ಪ್ರೀಮಿಯಂ ಚಾರ್ಟ್ನ ನೋಡ್ತಾ ಇರ್ತೀರ. ಪ್ರೀಮಿಯಂ ಚಾರ್ಟಲ್ಲಿ ಸಡನ್ನಾಗಿ ಒಂದು 4-5 ಪಾಯಿಂಟ್ 3-4 ಪಾಯಿಂಟ್ ಸ್ಪೈಕ್ ಆಯಿತು ಅಂದರೆ ಯು ವಿಲ್ ಗೋ ಫಾರ್ ಟ್ರೇಡ್. ನೋ, ವೆಯ್ಟ್ ಮಾಡಿ, ಲೆಟ್ ಇಟ್ ಬ್ರೇಕ್. ಮಾರ್ಕೆಟು ಲೆಟ್ ಬ್ರೇಕ್ ವಿತ್ ಒನ್ ಮೋರ್ ಗುಡ್ ಕ್ಯಾಂಡಲ್, ಹೆಲ್ತಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಮಾಡಲಿ. ಅದು ಹೆಲ್ತಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಮಾಡಿದರೆ ಏನಾಗುತ್ತೆ ಗೊತ್ತಾ ಮಾರ್ಕೆಟಲ್ಲಿ? ಸೊ ಫಸ್ಟ್ ಲೆವೆಲ್ ಆಫ್ ಸೆಲ್ಲರ್ಸ್ಗಳು ಇಲ್ಲಿ ಏನು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರೆ ಆಪ್ಷನ್ ಸೆಲ್ಲರ್ಸ್ಗಳು, ದೇ ವಿಲ್ ಸ್ಟಾರ್ಟ್ ಎಕ್ಸಿಟಿಂಗ್. ಓಕೆನಾ? ಸೊ ಅದು ಇಂಪಾರ್ಟೆಂಟು. ಬಟ್ ನಾವು ಇಲ್ಲೇ ತೊಗೊಳ್ಳೋದು ದಿಸ್ ಈಸ್ ಲೈಕ್ ಎ ಫೋಮೋ ಟ್ರೇಡ್. ಎಲ್ಲಿ ನನಗೆ ಈ ಟ್ರೆಂಡ್ ಮಿಸ್ ಆಗುತ್ತೋ ಅಂತ. ಸೊ ಟ್ರೆಂಡ್ ಮಿಸ್ ಆಗಬಾರ್ದು ಅನ್ನೋದಾಗಿದ್ದರೆ ಮಾರ್ಕೆಟ್ ವಿಲ್ ಮೇಕ್ ಒನ್ ಬಿಗ್ ಕ್ಯಾಂಡಲ್ನು. ಈ 5 ಮಿನಿಟ್ಸ್ ಕ್ಯಾಂಡಲ್ ಕುಡ್ ಬಿ ಕ್ಲೋಸ್ ಇಟ್ ಲೈಕ್ ವೆರಿ ಬಿಗ್ ಕ್ಯಾಂಡಲ್. ಇಲ್ಲಿಂದ ಇಲ್ಲಿಗೆ ಒಂದು ಬಿಗ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗ್ಬೋದಿತ್ತಲ್ವ 5 ಮಿನಿಟ್ಸ್ದು. ಸೊ ಯಾಕೆ ಕ್ಲೋಸ್ ಆಗಿಲ್ಲ? ಯಾಕೆ ಹೋಲ್ಡ್ ಮಾಡ್ತಿದೆ? ಬಿಕಾಸ್ ಸ್ಟಿಲ್ ದೇ ಆರ್ ಇಟ್ ಇನ್ ಟೇಕಿಂಗ್ ರೆಸಿಸ್ಟೆನ್ಸ್. ಸೊ ನಾವು ಅದು 5 ಮಿನಿಟ್ಸಲ್ಲಿ, ಈಗ ಸಪೋಸ್ ನಾನು 5 ಮಿನಿಟ್ಸ್ ಟ್ರೇಡರ್ ಅದೇ ನಿಮಗೆ 5 ಮಿನಿಟ್ಸಲ್ಲಿ ಹೇಳ್ತೀನಿ. ಸಪೋಸ್ ಇಫ್ ಯು ಕೀಪ್ ಇಟ್ ಆನ್ 1 ಮಿನಿಟ್, ವಾಟ್ ಯು ವಿಲ್ ಸಿ? 1 ಮಿನಿಟಲ್ಲಿ ನಿಮಗೇನು ಕಾಣ್ತಿದೆ? ಬೆಳಗ್ಗೆಯಿಂದ ಮಾರ್ಕೆಟು ಒಂದು ಅಪ್ ಸೈಡ್ ಮೂವ್ ಕೊಟ್ಟಿದೆ, ಅಲ್ಲಿಂದ ಡೌನ್ ಸೈಡ್ ಕಡೆಗೆ ಬಂದಿದೆ, ಮತ್ತು ಹಂಗೇ ವೆಯ್ಟ್ ಮಾಡ್ತಿದೆ. ದಿಸ್ ಈಸ್ ದ ಲೆವೆಲ್ ವೇರ್ ಇಟ್ ಶುಡ್ ಬ್ರೇಕ್ಔಟ್ ಅಂತ. ಬಟ್ ಆಲ್ರೆಡಿ ನಿಮಗೆ ಬ್ರೇಕ್ಔಟ್ ಮಾಡಿದೆಯಾ? 1 ಮಿನಿಟ್ ಕ್ಯಾಂಡಲ್ ಮೋರ್ ಹೇಳ್ತಿದೆಯಾ? ಇಲ್ಲ. ಮಾರ್ಕೆಟಲ್ಲಿ ಏನು ಮಾಡಿದೆ? ಇಲ್ಲೇ 2 ಕ್ಯಾಂಡಲ್ ಇಲ್ಲೇ ನಿಂತ್ಕೊಳ್ತು ಮಾರ್ಕೆಟಲ್ಲಿ. ಸೊ ಅನದರ್ 2 ಕ್ಯಾಂಡಲ್ಸ್ ಹೋಲ್ಡಿಂಗ್ ಇಯರ್. ಐದರ್ ಇಟ್ ಕುಡ್ ಬ್ರೇಕ್ ಆರ್ ಇಟ್ ಕುಡ್ ಡೌನ್. ಬೋತ್ ಥಿಂಗ್ಸ್ ಆರ್ ಪಾಸಿಬಲ್. ಇಲ್ಲಿ ಎರಡರಲ್ಲಿ ಒಂದಂತೂ ಪಾಸಿಬಲ್ ಇದೆ. ಯಾವ ಕಡೆಗಾರು ಬ್ರೇಕಾರು ಮಾಡಲಿ ಮೇಕಾರು ಮಾಡಲಿ ಅಂತ. ಅದಕ್ಕೆ ಹೇಳಿದ್ದು ವೆಯ್ಟ್ ಮಾಡಿ ಅಂತ ಹೇಳೋದು ಇದೇ ರೀಸನ್ಗೆ. ಬಿಕಾಸ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಲಾಸ್ಟ್ ಲೈಕ್ 3 ಡೇಸಿಂದ ಕಂಟಿನ್ಯೂಸ್ ಮಾರ್ಕೆಟ್ ಅಪ್ ಸೈಡ್ ಬಂದಿದೆ. ಎಲ್ಲಿಂದ ಆಲ್ಮೋಸ್ಟ್ 22,725ಇಂದ 23,000 ತನಕಲೂ ಬಂದಿದೆ. ಸೊ ಮಾರ್ಕೆಟ್ ನೀಡ್ ಟು ಹೋಲ್ಡ್ 1 or 2 ಡೇಸ್ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ಲೆಟ್ ಸಿ, ನೋಡೋಣ. ಹಾಗಾಗಿ ನಿಮಗೆ ಮಾರ್ಕೆಟಲ್ಲಿ ನಮ್ಮ ಲೆವೆಲ್ಸ್ಗಳು ಕೂಡ ಎಷ್ಟು ನೀಟಾಗಿ ವರ್ಕ್ ಆಗ್ತವೆ ಅನ್ನೋದನ್ನು ನೀವು ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡೋದಾರೆ. ಇಫ್ ಯು ಕೀಪ್ ಇಟ್ ಇನ್ 1 ಮಿನಿಟ್ ಆಲ್ಸೋ, 1 ಮಿನಿಟಲ್ಲಿ ಏನು ಟ್ರೇಡ್ ಮಾಡೋದು ತುಂಬ ಕಷ್ಟ ಏನಲ್ಲ. ಸೊ 1 ಮಿನಿಟಲ್ಲಿ ಟ್ರೇಡ್ ಮಾಡೋದು ಕೂಡ ತುಂಬಾ ಈಸಿ. ಈ ಲೆವೆಲಲ್ಲಿ ಅಗೇನ್ ಮಾರ್ಕೆಟು ಫಸ್ಟು ರಿಟರ್ನ್ ಬಂದು ಸೇಮ್ ಲೆವೆಲ್ನ ಬೌನ್ಸ್ ಮಾಡಿದೆ, ಬ್ರೇಕ್ ಡೌನ್ ಮಾಡಿ ಎಕ್ಸಾಕ್ಟ್ ಈ ಲೆವೆಲ್ ನಿಯರಿಂದಲೇ ಅಗೇನ್ ಮಾರ್ಕೆಟ್ ಅಪ್ ಸೈಡ್ ಹೋಗಿದೆ. ಸೊ ಮಾರ್ಕೆಟ್ ಇಲ್ಲಿಗೆ ಬಂದಿದ್ರೆ ಡೆಫಿನೆಟಾಗಿ ನೌ ವಾಟ್ ಯು ಆರ್ ಸೀಯಿಂಗ್ ಹಿಯರ್, ಒಂದು ಪ್ಯಾಟ್ರನ್ ಕಾಣಿಸ್ತಿದೆ. ನಿಮಗೆ ಕಣ್ಣಿಗೆ ಕಾಣಿಸ್ತಿದೆಯಾ? ನೋಡ್ಕೊಳ್ಳಿ. ಸೊ ಕ್ಲಿಯರ್ ಕಟ್ಟಾಗಿ ವಾಟ್ ಯು ಆರ್ ಸೀಯಿಂಗ್, ಇಟ್ಸ್ ಅ ಡಬ್ಲ್ಯೂ ಬ್ರೇಕ್ಔಟ್. ಡಬ್ಲ್ಯೂ ಬ್ರೇಕ್ಔಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ಇಯರ್ ಅಲ್ವಾ? ಸೊ ಡಬ್ಲ್ಯೂ ಬ್ರೇಕ್ಔಟ್ನ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಲೆಟ್ ಸಿ. ಮಾಡಲೂಬೋದು, ಮಾಡ್ದಲ್ಲಿರಲೂಬೋದು, ಹೋಗ್ದಲ್ಲಿರಲೂಬೋದು, ಗೊತ್ತಿಲ್ಲ, ನೋಡೋಣ. ಸೊ ಈ ಥರ ಇರೋದು. ನಿಮಗೆ ನಾನಿಲ್ಲಿ ಏನು ಹೇಳಿದೆ? ವೆಯ್ಟ್ ಅಂತ ಹೇಳಿದೆ. ಮಾರ್ಕೆಟ್ ಗೆಟ್ಟಿಂಗ್ ರಿಜೆಕ್ಷನ್. ಏನಕ್ಕೆ ರಿಜೆಕ್ಷನ್ ಆಗ್ತಿದೆ? 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಹೆಲ್ತಿ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ ಇಲ್ಲ. ಸೊ ದೆನ್ ಇಟ್ ಕುಡ್ ಗೆಟ್ ರಿಜೆಕ್ಷನ್, ರೈಟ್? ಸೇಮ್ ವೇ ಮಾರ್ಕೆಟ್ ಈಸ್ ಗೆಟಿಂಗ್ ರಿಜೆಕ್ಷನ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು.